ಸೊ ಇನ್ಫ್ಯಾಕ್ಟ್ ಇವತ್ತು ಲೈಕ್ ಅಗೇನ್ ವೆನ್ ವಿ ಟಾಕ್ ಅಬೌಟ್ ಮಾರ್ಕೆಟಿಂಗ್ ಇದೆಲ್ಲದು ಅಲ್ವಾ. ಸೊ ಇವತ್ತು ಬೆಳಗ್ಗೆ ಲಾಸ್ಟ್ ಫ್ಯೂ ಡೇಸಿಂದ ನಾನು ಬರೀ ಕ್ಲೌಡ್ ಯೂಸ್ ಮಾಡ್ತಾ ಇರೋದು. ಸೊ ಕ್ಲೌಡ್ ಯೂಸ್ ಮಾಡಿ ಟ್ರೈನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೈ ಮಾರ್ಕೆಟಿಂಗ್ ಡೇಟಾ, ಮಾರ್ಕೆಟಿಂಗ್ಸ್ದು ಕಂಪ್ಲೀಟ್ ಓವರ್ ಆಲ್ ಡೇಟಾ ಹೇಗಿದೆ ನನ್ನ ಮಾರ್ಕೆಟಿಂಗಿಂದು, ಫೇಸ್ಬುಕ್ ಆಗಲಿ, ಸೊ ಯೂಟ್ಯೂಬ್ದಾಗಲಿ, ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ದು, ಸೊ ಪ್ರತಿಯೊಂದು ಡೇಟಾ ಅನಲೈಸ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಎಸ್ಪೆಷಲಿ ಲೈಕ್ ಒನ್ ಆಫ್ ದ ಕರೆಂಟ್ ಲೇಟೆಸ್ಟ್ ಹಾಟ್ ನ್ಯೂಸ್ ಇನ್ ದ ಮಾರ್ಕೆಟಿಂಗ್ ವರ್ಲ್ಡ್ ಅಂತ ಅಂದರೆ, ಸೊ ಫೇಸ್ಬುಕ್ ಹ್ಯಾವ್ ರಿಲೀಸ್ ದೇರ್ MCP. Okay, so Facebook have released their MCP. Meta has released their MCP, where now you can directly connect Facebook with cloud or even ChatGPT, whichever supports MCP. But among ChatGPT and cloud, which one do you prefer? Oh, cloud is way above. Really? Way above. I mean, I'm like, I've slowly started putting my hands on cloud actually. ಸೊ ವಾಟ್ ದ್ಯಾಟ್ ಡಸ್ ಅಲ್ಲ, ChatGPT ಎರಡೂ ಇದೆ, ಎರಡೂ ಪ್ರೊಫೆಷನಲ್. ಸರ್, ಬಟ್ ಆ ಇಂಟರ್ಫೇಸ್ ನಂಗೆ ಟೈಮ್ ತಗೊಂತಾ ಇದೆ ಸರ್ ಫಾರ್ ದ ಕ್ಲೌಡ್ ಟು ಯು ಹ್ಯಾವ್ ಟು ಇಟ್ ಟೇಕ್ಸ್ ಟೈಮ್, ಅದು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ChatGPT is extremely, probably I think I got the difference for the initial Facebook ಗಿಂದ Instagram ಟ್ರಾನ್ಸಿಷನ್ ಆಯಿತು ನೋಡಿ. ಪ್ರಾಬ್ಲಿ ಸಿ ಕ್ಲೌಡ್ ಒಂದು ಮೇಜರ್ ಅಡ್ವಾಂಟೇಜ್ ಏನಂತಂದರೆ, ಇಫ್ ಯು ಆಸ್ಕ್ ದ ರೈಟ್ ಕ್ವಶನ್ಸ್, ದ ವೇ ಇಟ್ ಬೇಸಿಕಲಿ ಎಕ್ಸ್ಟ್ರಾಕ್ಟ್ಸ್ ದ ಡೇಟಾ ವೆರಿ ಸಿಂಪಲ್. ಓಕೆ, ಸೊ ಇವತ್ತು ಬೆಳಗ್ಗೆ ನಾನು ಅದೇ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ. ಸೊ ಲಾಸ್ಟ್ ಸೋ ಮೆನಿ ಇಯರ್ಸ್ ನನ್ನ ಮಾರ್ಕೆಟಿಂಗ್ ಡೇಟಾ ಏನಿತ್ತಲ್ಲ, ಸೊ ವಿತ್ ರೆಸ್ಪೆಕ್ಟ್ ಟು ಮೈ ಫೇಸ್ಬುಕ್ ಆ್ಯಡ್ಸು ಏಜೆನ್ಸಿ ಏನು ರನ್ ಮಾಡ್ತಾ ಇದೆ, ಸೊ ಫೇಸ್ಬುಕ್ ಆ್ಯಡ್ಸ್ ಡೇಟಾ ನಾನು ಕಂಪ್ಲೀಟ್ಲಿ ಎಕ್ಸೆಲ್ ಶೀಟಲ್ಲಿ ನಾನು ಎಕ್ಸ್ಪೋರ್ಟ್ ಮಾಡಿದೆ. ಸೊ ಆ್ಯಸ್ ಆಫ್ ಟುಡೇ ಇನ್ನು ಇಂಡಿಯಾನಲ್ಲಿ ತುಂಬ ಅಕೌಂಟ್ಸಿಗೆ ಅದು ಆ್ಯಕ್ಸಸ್ ಕೊಟ್ಟಿಲ್ಲ, ಅದು ಆ್ಯಕ್ಸಸ್ ಇನ್ನು ವೇರ್ ಕ್ಲೌಡ್ ಕ್ಯಾನ್ ಡೈರೆಕ್ಟ್ಲಿ ಟಾಕ್ ಟು ಫೇಸ್ಬುಕ್. ಯು ಹ್ಯಾವ್ ಟು ಗೋ ಥ್ರೂ ಥರ್ಡ್ ಪಾರ್ಟಿ ಟೂಲ್ಸ್ ಕನೆಕ್ಟ್ ಮಾಡಿದ್ರೆ ಫೇಸ್ಬುಕ್ ವಾಸ್ ಬ್ಯಾನಿಂಗ್ ದ ಅಕೌಂಟ್ಸ್. ಸೊ ಅದು ತುಂಬ ರಿಸ್ಕ್ ಇತ್ತದು. ಸೊ ನನ್ನ ಕಂಪ್ಲೀಟ್ ಡೇಟಾ ನಾನು ಎಕ್ಸೆಲ್ ಶೀಟಲ್ಲಿ ಹಾಕಿ, ಏನಿಲ್ಲ ಸಿಂಪಲ್ ಡೇಟಾ, ಐ ರನ್ ಎ ಲಾಟ್ ಆಫ್ ಮಾರ್ಕೆಟಿಂಗ್ ಆ್ಯಡ್ಸ್ ದನ್ ಥ್ರೂ ದ ಏಜೆನ್ಸಿ. ಓಕೆ, ಸೊ ಮಂತ್ಲಿ ಸೋ ಮಚ್ ಆಫ್ ಆ್ಯಡ್ ಬಜೆಟ್ ಇದೆ ನನಗೆ. ಸೊ ಎಷ್ಟು ಸ್ಪೆಂಡ್ ಮಾಡ್ತೀನಿ, ಸೊ ಎಷ್ಟು ರೆವೆನ್ಯೂ ಬರ್ತಾ ಇದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, ಬೇರೆ ಬೇರೆ ಎಕ್ಸ್ಪೆನ್ಸಸ್ಸು, ಪ್ರತಿಯೊಂದು. ಆ್ಯಂಡ್ ಮತ್ತು ಫೇಸ್ಬುಕ್ ಏನೇನು ಆ್ಯಡ್ಸ್ ರನ್ ಮಾಡ್ತೀನಿ, ಅದು ಏನೇನು ಕ್ಯಾಂಪೇನ್ಗಳಿದೆ, ಪ್ರತಿಯೊಂದು ಡೇಟಾ, ಎಷ್ಟು ಯಾವ ಪರ್ಟಿಕ್ಯುಲರ್ ಕ್ಯಾಂಪೇನಿಗೆ ಎಷ್ಟು ದುಡ್ಡು ಸ್ಪೆಂಡ್ ಮಾಡಿದ್ದೀನಿ, ಎಷ್ಟು ಕ್ಲಿಕ್ಸ್ ಆಗ್ತಾಯಿದೆ, ಕನ್ವರ್ಷನ್ ಎಷ್ಟಾಗ್ತಾ ಇದೆ, ಕಾಸ್ಟ್ ಪರ್ ಅಕ್ವಿಸಿಷನ್ ಎಷ್ಟಾಗ್ತಾ ಇದೆ, ಸೊ ಪ್ರತಿಯೊಂದು ಡೇಟಾನು ನಾನು ಎಕ್ಸೆಲ್ ಶೀಟಲ್ಲಿ ಹಾಕಿ ಐ ಜಸ್ಟ್ ಫೆಡ್ ಇಟ್ ಟು ಕ್ಲೌಡ್. ಸೊ ಅಪ್ಲೋಡ್ ಮಾಡಿ ಕಂಪ್ಲೀಟ್ ಡೇಟಾ ರೀಡ್ ಮಾಡೋ ಸ್ಟಡಿ ಮಾಡಿಬಿಟ್ಟು ನನಗೆ ಇದ್ರದ್ದು ಸಮ್ಮರಿ ಕೊಡಿದ್ರದ್ದು ಹೆಂಗಾಗ್ತಿದೆ ಟಕ್ ಅಂತ ಕೊಡ್ತದ್ದು. ಪ್ಲಸ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಇಂಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು, ಪ್ರತಿಯೊಂದು ಐಡಿಯಾನು ಕೊಡುತ್ತೆ. ಸೊ ಇದೆಲ್ಲ ಇವಾಗ ನಾನು ಕೇಳಿ ಅದನ್ನು ಮಾಡ್ತಿರೋದು. ಸೊ ಆ್ಯಸ್ ಅ ಅಡ್ವರ್ಟೈಸರ್ ಅಥವಾ ಮಾರ್ಕೆಟಿಂಗ್ ಪರ್ಸನ್, ಐ ಶುಡ್ ನೋ ವಾಟ್ ಕ್ವಶನ್ಸ್ ಐ ಶುಡ್ ಆಸ್ಕ್. ಸೊ ಕರೆಕ್ಟ್ ಕ್ವಶನ್ಸ್ ಕೇಳಬೇಕು. ಏನು ಕ್ವಶನ್ಸ್ ಕೇಳಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಅದು ಟೂಲ್ಸ್ ಯೂಸ್ ಇಲ್ಲ ಅದು. ಓಕೆ, ಸೊ ಇವಾಗ ಲೇಟೆಸ್ಟ್ ಇಂಪ್ಲಿಮೆಂಟೇಷನ್ ಅಂತ ಅಂದರೆ, ಸೊ ಡೈರೆಕ್ಟ್ಲಿ, ಸೊ ಇದೆಲ್ಲ ನಾನು ಎಕ್ಸೆಲಿಂದ ಎಕ್ಸ್ಪೋರ್ಟ್ ಮಾಡಿ ನಾನು ಇಲ್ಲಿ ಹಾಕಿ ನಾನು ಕ್ವಶನ್ ಕೇಳ್ತಾ ಇದ್ದೆ. ದ ನೆಕ್ಸ್ಟ್ ಸ್ಟೆಪ್ ವಿಚ್ ಹಸ್ ಕಮ್ ಇನ್ ಟು ಪಿಕ್ಚರ್ ಅಂತ ಅಂದರೆ, ವೇರ್ ಮೆಟಾ ಹ್ಯಾಸ್ ಡೈರೆಕ್ಟ್ಲಿ ರಿಲೀಸ್ ದೇರ್ MCP ಬೇಸಿಕಲಿ ಕನೆಕ್ಟರ್, ಅದು ಕನೆಕ್ಟ್ ಮಾಡೋದಕ್ಕೆ. ಓಕೆ, ವಿಚ್ ಹಸ್ ರಿಲೀಸ್ ದ MCP. ಸೊ ವೇರ್ ಇವಾಗ ಕ್ಲೌಡ್ ಯೂಸ್ ಮಾಡಿ ಡೈರೆಕ್ಟ್ಲಿ ಫೇಸ್ಬುಕ್ಕಿಗೆ ಕನೆಕ್ಟ್ ಮಾಡಿ ಓವರಾಲು ಯಾವ ಆ್ಯಡ್ಗಳು ಚೆನ್ನಾಗಿ ಪರ್ಫಾರ್ಮ್ ಆಗ್ತಾಯಿದೆ, ಯಾವ್ದು ಸರಿ ಪರ್ಫಾರ್ಮ್ ಆಗ್ತಾ ಇಲ್ಲ, ಏನು ಇಶ್ಯೂ ಇದೆ, ಪ್ರತಿಯೊಂದು ಡೀಟೇಲ್ಸ್ ಕೊಡುತ್ತೆ. ಪ್ಲಸ್ ರಿವರ್ಸ್ ವೇ, ನಾವು ಯು ಕ್ಯಾನ್ ಟೆಲ್ ಫೇಸ್ಬುಕ್ ಸ್ಟಾರ್ಟ್ ರನ್ನಿಂಗ್ ಎ ಕ್ಯಾಂಪೇನ್, ದಿಸ್ ಇಸ್ ಮೈ ಪ್ರಾಡಕ್ಟ್, ರನ್ ಎ ಕ್ಯಾಂಪೇನ್. ಅದು ಹೇಗೆ, ಅದಕ್ಕಿಂತ ಒಂದು ಸ್ಟೆಪ್ ಮುಂಚೆ, ಇದು ನನ್ನ ಪ್ರಾಡಕ್ಟು, ಇದಕ್ಕೊಂದು ವೀಡಿಯೋ ಕ್ರಿಯೇಟ್ ಮಾಡಿಕೊಡು ನನಗೆ, ಅಡ್ವರ್ಟೈಸ್ಮೆಂಟ್ ವೀಡಿಯೋ, ಅದು ವೀಡಿಯೋನೂ ಮಾಡುತ್ತೆ ಅದು ಕ್ಲೌಡ್ ಥ್ರೂ ಅದು ಮಾಡಿಬಿಡೋದು. ಸೊ ಅದು ಕ್ಯಾಂಪೇನ್ ರೆಡಿ ಮಾಡಿ, ಕ್ಯಾಂಪೇನ್ ಟೆಕ್ಸ್ಟ್ ಆಗಲಿ, ಏನು ಸೆಲ್ ಮಾಡಬೇಕು, ಅದ್ರ ರೈಟಪ್ ಆಗಲಿ, ಆ್ಯಡ್, ಯು ನೀಡ್ ಅ ಸ್ಕ್ರಿಪ್ಟ್ ಫಾರ್ ದಟ್. ಅದು ಪ್ರತಿ ಒಂದು A to Z ಮಾಡಿ, ದ್ಯಾಟ್ ಓನ್ಲಿ ವಿಲ್ ಲಾಂಚ್ ದ ಆ್ಯಡ್ಸ್, ದ್ಯಾಟ್ ವಿಲ್ ಓನ್ಲಿ ಮಾನಿಟರ್ ಯಾವ್ದು ಆ್ಯಡ್ ಚೆನ್ನಾಗಿ ಆಗ್ತಾಯಿದೆ, ಇದು ಚೆನ್ನಾಗಿ ಆಗ್ತಾ ಇದೆಯಾ, ಜಾಸ್ತಿ ದುಡ್ಡು ಹಾಕಿದ್ದಕ್ಕೆ, ಇದು ಸರಿ ಆಗ್ತಾ ಇಲ್ವಾ, ಯಾಕೆ ಸರಿ ಆಗ್ತಿಲ್ಲ, ಫಿಕ್ಸ್ ಮಾಡೋಕ್ಕಾಗತ್ತಾ, ಫಿಕ್ಸ್ ಮಾಡು, ಇಲ್ಲಾಂದ್ರೆ ಆ ಆ್ಯಡನ್ನು ಸ್ಟಾಪ್ ಮಾಡು, ಆ ಬಜೆಟನ್ನು ಇಲ್ಲಿಗೆ ಅಲೋಕೇಟ್ ಮಾಡು, A to Z. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ಲಾಟ್ ಆಫ್ ಅಸ್ ವಿ ಪೇ ಏಜೆನ್ಸೀಸ್ ಏನಿಲ್ಲ ಅಂತಂದರೆ 1 to 3 ಲಕ್ಷ ಪರ್ ಮಂತ್ ರಿಟರ್ನರ್ ಫೀಸ್ ಕೊಡ್ತೀವಿ ನಾವು ಇಂಡಿಯಾನಲ್ಲಿ. ಹೊರಗಡೆಗೆಲ್ಲ ಔಟ್ಸೈಡ್ ಇಂಡಿಯಾ, US ಎಲ್ಲೇ ಹೋದ್ರು ಫಾರ್ ದಿಸ್ ಕೈಂಡ್ ಆಫ್ ಅಲ್ಲ, ಮಂತ್ಲಿ ಏನಿಲ್ಲ ಅಂದರೆ $10,000 to $15,000 ದೇ ಪೇ. ಆ್ಯಂಡ್ ದಟ್ ಈಸ್ ಡೂಯಿಂಗ್ ಕ್ಲೌಡ್ ಮಾಡ್ತಾ ಇದೆ. ಇದು ಫ್ರೀ ಆಫ್ ಕಾಸ್ಟ್, ಯು ವಿಲ್ ಗೆಟ್ ಇಟ್. ಫ್ರೀ ಅಲ್ಲ, ವಾಟ್ ಎವರ್ ಅದರದ್ದು, ಸೇ $100 $200 ಇಫ್ ಯು ಟೇಕ್ ದ ಪ್ರೋ ಅಕೌಂಟ್ ಅಲ್ವಾ. ಸೊ ಯು ಗೆಟ್ ಮೋರ್ ಟೋಕನ್ಸ್ ಟು ವರ್ಕ್ ವಿತ್ ಅವಾಗ. ಪ್ಲಸ್ ಅಷ್ಟೇ ಅಲ್ಲದೆ, ಈವನ್ ವಿತ್ ರೆಸ್ಪೆಕ್ಟ್ ಟು ವೆಬ್ಸೈಟ್ಸು 5 minutesಲ್ಲಿ ಯು ಕ್ಯಾನ್ ಲಾಂಚ್ ಎ ನ್ಯೂ ವೆಬ್ಸೈಟ್. ಸೊ ಕ್ಲೌಡ್ ವಿಲ್ ಗಿವ್ ಯು ದ ಕಂಪ್ಲೀಟ್ ಕೋಡ್ ಅದರದ್ದು. ಅಲ್ಲ ಸರ್, ಯು ಮೀನ್ ಟು ಸೇ ನೀವು
ವೈಲ್ಡ್ ಲೈಫ್ ಫೋಟೋಗ್ರಫಿ ಬಗ್ಗೆ ಒಂದು ವರ್ಕ್ಶಾಪ್ ಮಾಡೋದ್ರ ಜೊತೆಗೆ ನನ್ನ ಪ್ರಕಾರ ದಿ ಆ್ಯಡ್ಸ್ ಮತ್ತು ಮಾರ್ಕೆಟಿಂಗ್ ಅನ್ನೋ ವರ್ಕ್ಶಾಪನ್ನು ಇನ್ನೊಂದು ಮಾಡ್ತು. ಅದು ಮಾಡಿದ್ದೀನಿ ನಾನು. ಸೊ ಬೇಸಿಕಲಿ ಲೈಕ್ ಐ ಈವನ್ ರನ್ ವರ್ಕ್ಶಾಪ್ಸ್ ಆಸ್ ಟು ಲೈಕ್ ಹೌ ಟು ಗ್ರೋ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ಮೈ ಗಾಡ್. ಸೊ ಅದ್ರ ಬಗ್ಗೆನೂ ನಾನು ವರ್ಕ್ಶಾಪ್ಸ್ಗಳು ಮಾಡಿದ್ದೀನಿ ಬಿಕಾಸ್ ಐ ಹ್ಯಾವ್ ಮಾಸ್ಟರ್ಡ್ ದಟ್. ಅಫ್ಕೋರ್ಸ್ ಅಷ್ಟು ಮಾಸ್ಟರ್ ಮಾಡೋದು ನಾನು ಐ ಸ್ಟಿಲ್ ನಾಟ್ ಬಿನ್ ಏಬಲ್ ಟು ಹಿಟ್ ದಟ್ 1 million ಮಾರ್ಕ್ because I don't follow what I teach. Sir, but 1 million is also not a small figure, sir. Well, let's accept the fact, sir. ಹೌದು. We have not even, we are like hustling, struggling to even touch 1 lakh figure ಅಂತ ಅನ್ಸುತ್ತೆ ನಮಗೆ. But I know the effort. ಆಮೇಲೆ ಸರ್ ಇನ್ನೊಂದು, of course I'm digressing, but the whole point is I understand the algorithm of Instagram ಅನ್ಸುತ್ತೆ. ನೀವು ಹಾಕೋ ಒಂದು ಪೋಸ್ಟ್, ಒಂದು ರೀಲು, ಇಟ್ ಮೇ ಹ್ಯಾವ್ ಮಿಲಿಯನ್ಸ್ ಗಟ್ಟಲೆ ರೀಚ್ ಇರುತ್ತೆ, ಬಟ್ ಕನ್ವರ್ಷನ್ 0.00001% ಕನ್ವರ್ಷನ್ ಫಾರ್ ದ ಫಾಲೋಯಿಂಗ್ ಇರುತ್ತೆ. ಹೌದು, ತುಂಬ ಕಷ್ಟ. ದಟ್ ಇಸ್ ವೇರ್ ಅದನ್ನು ರಿಪೀಟ್ ಮಾಡ್ತಾ ಇರಬೇಕು. ದಟ್ ಯು ನೀಡ್ ಟು ಎವ್ರಿ ಡೇ. ಸಿ ಒಂದು ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಅಲಾಂಗ್ ವಿತ್ ಕನ್ಸಿಸ್ಟೆನ್ಸಿ ಕ್ವಾಲಿಟಿ ಕಾಂಟೆಂಟ್ ಇಸ್ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಏನೋ ಒಂದು ಥರ್ಡ್ ಕ್ಲಾಸ್ ಏನೋ ಹಾಕ್ಬಿಡ್ತೀವಿ ಅಂತಂದರೆ ಅದನ್ನ ಯಾರೋ ನೋಡ್ಬಿಟ್ಟು ಫಾಲೋ ಮಾಡ್ತಾರೆ ಅಂದರೆ ದಟ್ ವಿಲ್ ನಾಟ್ ವರ್ಕ್. ಬರೀ ಕನ್ಸಿಸ್ಟೆನ್ಸಿ ವರ್ಕ್ ಆಗಲ್ಲ. ಕ್ವಾಲಿಟಿ ವರ್ಕ್, ಕನ್ಸಿಸ್ಟೆನ್ಸಿ ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಯಿತು ಅಂತಂದರೆ, ಇನ್ಫ್ಯಾಕ್ಟ್ ಲಾಟ್ ಆಫ್ ಮೈ ಸ್ಟೂಡೆಂಟ್ಸ್, ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೂಮ್ ಐ ಆಮ್ ವೆರಿ ಪ್ರೌಡ್ ಆಫ್, ಎಲ್ಲ 1 million ಮಾರ್ಕ್ ಕ್ರಾಸ್ ಮಾಡಿದ್ದಾರೆ. ಆ್ಯಂಡ್ ಐ ಹವ್ ಸ್ಟಾರ್ಟೆಡ್ ಸೀಯಿಂಗ್ ದೆಮ್ ವೆನ್ ದೇ ಸ್ಟಾರ್ಟೆಡ್ ಫ್ರಮ್ 2,000-3,000 ಫಾಲೋವರ್ಸ್ ಹೂ ಹವ್ ಕ್ರಾಸ್ಡ್ 1 million. ಆ್ಯಂಡ್ ಏನು ಲಕ್ಷಾಂತಗಟ್ಟಲೆ ಇದು ಪ್ರಾಜೆಕ್ಟ್ಸ್ಗಳೆಲ್ಲ ಕೈಗೆ ಬರೋದು ಎಲ್ಲ ಇವಾಗ. ಓಕೆ, 50 ಲಕ್ಷ, 1 ಕೋಟಿ, 1.5 ಕೋಟಿ ಪ್ರಾಜೆಕ್ಟ್ಸ್ ಕೈಗೆ ಆಸ್ ಇನ್ಫ್ಲೂಯೆನ್ಸರ್ಸು. And they are doing very well, very, very well. I'm very proud of them. But all this is because of the consistency and the quality of the work. So if you see ಇಲ್ಲಿ ಬರೀ being good at your work ಆಗೋದಿಲ್ಲ. ವರ್ಕ್ ಆಗಲ್ಲ. You need to. The second part, ನೀವು ಹೇಳ್ದಂಗೆ, as you rightly said, you have understood the algorithm of Instagram. Yep. So you know how it works. ಅಲ್ಲಿ ರೀಚ್ ಆಗೋದಕ್ಕೆ ಏನು ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. Yep. So that talent, that skill is very, very important. And also, sir, sometimes ನಾನು ಅರ್ಥ ಮಾಡ್ಕೊಂಡಿರೋದು, ಒಂದು ಆಕ್ಸಿಡೆಂಟಲ್ಲೇ ಒಂದು ಯಾವುದೋ ನಿಮ್ಗೊಂದು ಹಿಟ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋಣ, ವೈರಾಲಿಟಿ ಆಗುತ್ತೆ. ಬಟ್ ನೆಕ್ಸ್ಟ್ ಹಾಕ್ದಾಗ ಅದೇ ಥರ ಮಾಡೋಕೆ ಹೋಗ್ತೀನಿ, ಅದು ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಬಿಕಾಸ್ ಆಫ್ ದ ಗುಡ್ ಕಂಟೆಂಟ್, ವಾಟ್ ಯು ಡು, ಟೈಮಿಂಗು, ಲಕ್ಕೂ ಇರಬೇಕು. ಅದು ನಿಜ ಹೇಳ್ತೀನಿ ಅಲ್ಲ. ಅದು ಅಫ್ಕೋರ್ಸ್ ಇವಾಗ ಲೇಟೆಸ್ಟ್ ಟ್ರೆಂಡ್ ಒಂದು ನೋಡ್ತಿರ್ಬೇಕು ಅನ್ನೋ, ಕಲ್ಲುಪು ಟಿಕ್ಸ್ ಅಂತ, ಅದು ಫಾಲೋ ಮಾಡ್ತೀರಾ? ಅದು ಯಾವುದು ಸರ್? ಯು ಶುಡ್ ಗೋ ಆ್ಯಂಡ್ ಸಿ ಒಂದು. ಓಕೆ, ಸೊ ಇಥೋಪಿಯಾಲೆಲ್ಲೋ ಒಬ್ಬ ಹುಡುಗ, ಚಿಕ್ಕ ಹುಡುಗ ಅವನು. ಓಕೆ, ಇಥೋಪಿಯಾಯಿಂದ ಹಿ ಹ್ಯಾಸ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ಕಾಂಟೆಂಟ್. ಅವನು ಏನಿಲ್ಲ, ನಾನು ನೋಡ್ದಂಗೆ ಇವಾಗ. ಓಕೆ, ಇನ್ ದ ಮ್ಯಾಟ್ರ್ ಆಫ್ ದಿಸ್ ಮಂತ್ 3 million, ಎಸ್, 3. ನೆನ್ನೆ ಬೆಳಗ್ಗೆ ನೋಡಿದಾಗ 3 million ಇತ್ತು. ಹಾಂ, ಇವಾಗ 3.9 ಆಗಿದೆ. ಹಿ ಈಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಆನ್ ಇನ್ಸ್ಟಾಗ್ರಾಮ್ ಇವಾಗ. ಎಷ್ಟು ಫಾಸ್ಟ್ ಕಂಟೆಂಟ್ ಹಿ ಡಸ್. ಅವನ ಕಾಂಟೆಂಟ್ ಇಸ್ ಸಿಂಪಲ್. ಅವನು ಬೇಸಿಕಲಿ ಹಳೆ ಎಸ್ದಿರೋ ಬಟ್ಟೆ, ಶೂಸ್ ಅದೆಲ್ಲ ತೊಗೊಂಡು ಸ್ಟಿಚ್ ಮಾಡಿ ಅದರಿಂದ ಫ್ಯಾಷನ್ ಬಟ್ಟೆ ಹಾಕೊಂಡು, ಜಸ್ಟ್ ಲೈಕ್, ಆಮೇಲೆ ಪಾಡ್ಕಾಸ್ಟ್ ಆಮೇಲೆ ಜಸ್ಟ್ ಲುಕ್ ಅಟ್ ಇಸ್ ಅಕೌಂಟ್ ತೋರಿಸ್ತೀನಿ. ಒಂದೊಂದು ವೀಡಿಯೋನು ಓನ್ಲಿ ಅದು ಏನು ಬರೀ 21-22 ಪೋಸ್ಟ್ ಇದೆ ಅಷ್ಟೇ. ಬರೀ ವಿತ್ 22 ಪೋಸ್ಟ್ ಹಿ ಹಸ್ ಆಲ್ರೆಡಿ ರೀಚ್. ಈಗ ನಾವು ಮಾತಾಡ್ತಿದ್ದಂಗೆ ಪ್ರಾಬ್ಲಿ ಹಿ ಹಸ್ ರೀಚ್ 4 million ಇರ್ತಾನೆ ಈಗಾಗಲೇ ಈಗ. ಆ್ಯಂಡ್ ಅದು ಏನು, ಅದರಲ್ಲಿ ಲೈಕ್ ಇಫ್ ಯು ಸಿ ಒನ್ ಆಫ್ ದ ಕಮೆಂಟ್ಸ್, ಪೀಪಲ್ ಕಮೆಂಟ್ ಅಲ್ವಾ ಒಂದು ವಿಡಿಯೋಗೆ, ಇನ್ಸ್ಟಾಗ್ರಾಮ್ ಹಸ್ ಕಮೆಂಟೆಡ್ ಸೇಯಿಂಗ್ ಲೈಕ್ ವಿ ಆರ್ ಸೆಂಡಿಂಗ್ ಯು DMs, ವಿ ವಾಂಟ್ ಟು ಫೀಚರ್ ಯು, ನಮ್ಮ DMಸಿಗೆ ರಿಪ್ಲೈ ಮಾಡು ದಯವಿಟ್ಟು ಅಂತ. ಅವನದು ನೋಡ್ತಾನೂ ಇಲ್ಲ. ಇಗ್ನೋರು. Probably he's like little unaware of all the dynamics of that. He is good, he is doing it. So reply ಮಾಡಿದ ಇಲ್ಲೋ we don't know. So it's just assumption. ಅಲ್ಲ ಸರ್, ನನ್ನ ಫೀಲ್ಡ್ that is where like you should know like what content, what is required, ಹೇಗೆ, you have to master that ಅದು. And if you say ಅಲ್ಲ this, you have to dedicate time for learning this ಇದು. ಅಲ್ಲ ಸರ್, ನನ್ನ ಫೀಲ್ಡಲ್ಲಿ ಯಾರೊಬ್ರು ಸಿಡ್ನಿಲಿ some guy, what I eat between 9 to 5, what I consume food in my office ಅಂತ ಒಂದು ಬರುತ್ತೆ ಸರ್. That guy also sir, he started some 4,000 followers idru. Today I can see he's got some 4 lakh 5 lakh easily ಹೊಟ್ಟೋಗಿದ್ದಾರೆ. Nothing, every day he sits 9:30, I eat some sandwich, I eat this. He's just using his ASMR mic. He's not even talking. And he's like the first bite. Basically ನನ್ನ ಮೈಂಡಲ್ಲಿ ಅವ್ನು ತಿನ್ನೋದನ್ನು ನೋಡ್ತಿದ್ರೆ ನನಗೆ ಮೈ ಮೌತ್ ವಿಲ್ ಬಿ ವಾಟರಿಂಗ್ ಆ್ಯಕ್ಚುಲಿ. ಪ್ರಾಬ್ಲಿ ಆಲ್ಗರಿದಮ್, ಅದು ನನಗೆ ಈಗಲೂ ಗೊತ್ತಾಗುತ್ತೆ, ಲೈಕ್ ಆಲ್ಗರಿದಮ್ ನಾನು ಯಾವ್ದು ನೋಡ್ತಿರ್ತೀನೋ ಅದೇ ಬರ್ತಿರುತ್ತೆ, ಅದೇ ಸೆಟ್ಟಾಗಿ ಹೋಗೋವಂಥದ್ದು ಇರುತ್ತೆ ಅಂತ. So, but the whole point is even to put that effort to do it and make it work and conversion ಇರ್ತಲ್ಲ, it is a very long process. Very long. ಅದು ಮಾಸ್ಟರ್ ಮಾಡಿ ಅರ್ಥ ಮಾಡ್ಕೊಂಡು ಮಾಡ್ಕೋಬೇಕು.
ಆ್ಯಂಡ್ ಇನ್ನೊಂದು ಈವನ್ ಕಮಿಂಗ್ ಬ್ಯಾಕ್ ಟು ದಟ್ ಫೋಟೋಗ್ರಫಿ ಟಾಪಿಕ್, ಅದರಲ್ಲೂ ಎಷ್ಟೊಂದು ಜನ ಫೋಟೋಗ್ರಾಫರ್ಸು ದೇ ವಾಂಟ್ ಟು ಗ್ರೋ ಆನ್ ಇನ್ಸ್ಟಾಗ್ರಾಮ್, ಆಗೋದಿಲ್ಲ. ಒಂದು ಕ್ವಾಲಿಟಿ ಆಫ್ ವರ್ಕ್ ಇರೋದಿಲ್ಲ, ಓಕೆ, ಕನ್ಸಿಸ್ಟೆನ್ಸಿ ಇಲ್ಲ, ಕ್ವಾಲಿಟಿ ಆಫ್ ವರ್ಕ್ ಇಲ್ಲ. ಮತ್ತು ಇನ್ನೊಂದು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ವಾಟ್ ಯು ಆಸ್ಟ್ ಅಲ್ಲ, ಸೇಯಿಂಗ್ ಈಗ ಶಿಫ್ಟ್ ಆಗಬೇಕು, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕು ಅಂದರೆ ಏನು ಅಂತ. ಸೊ ಅಲ್ಲಿ ಹೇಳ್ದಂಗೆ ಒಂದು ಸಬ್ಜೆಕ್ಟ್ಸ್ ಅರ್ಥ ಮಾಡ್ಕೋಬೇಕು, ಕ್ಯಾಮ್ರಾ ಸೆಟ್ಟಿಂಗ್ಸ್ ಅರ್ಥ ಮಾಡ್ಕೋಬೇಕು, ಕ್ಯಾಮ್ರಾ ಬಗ್ಗೆ ಯಾವ ಕ್ಯಾಮ್ರಾ ತೊಗೋಬೇಕು, ದ್ಯಾಟ್ ಆಲ್ಸೋ ಕಮ್ಸ್ ಇನ್ ಟು ಪಿಕ್ಚರ್. ಪ್ಲಸ್ ಇದೆಲ್ಲ ಆದಮೇಲೆ ಒನ್ ಆಫ್ ದ ಬೇಸಿಕ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು ನಮ್ಮ ಇಂಡಿಯಾನಲ್ಲಿ ಮೆಜಾರಿಟಿ ದೆ ಮಿಸ್ ದ್ಯಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಪೋಸ್ಟ್ ಪ್ರೊಸೆಸಿಂಗ್. ಸೊ ಈಗ ಒಂದು ಒಳ್ಳೆ ಫೋಟೋ ನೀವು ಕ್ಲಿಕ್ ಮಾಡಿರ್ತೀರ, ಬಟ್ ಅದನ್ನು ಕರೆಕ್ಟಾಗಿ ಪ್ರಾಸೆಸ್ ಮಾಡಿ ಪ್ರೆಸೆಂಟ್ ಮಾಡಲಿಲ್ಲ ಅಂತಂದರೆ ಇಟ್ ವಿಲ್ ಫಾಲ್ ಆಫ್, ರೀಚ್ ಆಗೋದಿಲ್ಲ. ಆ್ಯಂಡ್ ನಾನು ಕಂಡಿರೋ ಪ್ರಕಾರ ಇಂಡಿಯಾದಲ್ಲಿ ಮೆಜಾರಿಟಿ ಪೋಸ್ಟ್ ಪ್ರೊಸೆಸಿಂಗ್ ಹೆದರ್ತಾರೆ ಮಾಡೋಕ್ಕೆ. ಒಂದು ರಾ ಶೂಟ್ ಮಾಡೋದಿಲ್ಲ. ಫಸ್ಟ್ ರಾ ಅಂತಂದ್ಬಿಟ್ರೆ ಅಯ್ಯೋ ರಾ ಪ್ರಾಸೆಸ್ ಮಾಡೋಕ್ಕೆ ಫೋಟೋಶಾಪೇ ಬೇಕು, ಅದನ್ನ ಯೂಸ್ ಮಾಡೋದು ಲೈಟ್ ರೂಮು, ಅದು 5 ವರ್ಷ ಬೇಕು, ಅದು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸಿಂಪಲಾಗಿ JPEG ಹೊಡೆದ್ಬಿಡ್ತೀನಿ, ಪೋಸ್ಟ್ ಮಾಡಿಬಿಡ್ತೀನಿ, ಆಯಿತು. ಪ್ರಾಸೆಸ್ ಮಾಡೋಕ್ಕೆ ರೆಡಿ ಇರೋದಿಲ್ಲ, ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ಪುಟ್ ದಟ್ ಎಕ್ಸ್ಟ್ರಾ ಎಫರ್ಟ್. ಸೊ ಒಂಥರ ನಮ್ಮ ಕಾನ್ಸೆಪ್ಟ್ ಸುಮಾರು ಜನ ದೇ ವಾಂಟ್ ದಟ್ ಶಾರ್ಟ್ ಕಟ್ ಟು ಸಕ್ಸಸ್, ಒಂಥರ ಫಾಸ್ಟ್ ಫುಡ್ ಥರ ಇಮಿಡಿಯೇಟ್ಲಿ ಹಿಂಗೆ ಆಗ್ಬಿಡ್ಬೇಕು ನನಗೆ. ಓಕೆ, ಬಟ್ ಅದು ವರ್ಕ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಐ ರಿಮೆಂಬರ್ ಒಂದ್ಸಲ ನಾನು ವರ್ಕ್ಶಾಪ್ ಹೋಗಿದ್ದೆ, ನಾನು ದಿಕಾಲ ಇದರಲ್ಲಿದ್ದೆ, ನಾನು ಕಾರ್ಬೆಟಲ್ಲಿ ಆ್ಯಸ್ ಅ ಪಾರ್ಟ್ ಆಫ್ ಮೈ ವರ್ಕ್ಶಾಪಲ್ಲಿ. ಸೊ ಐ ಟೇಕ್ ಲೈಕ್ 4 days 5 days ಐ ಟೇಕ್ ಫಾರ್ ಪ್ರಾಪರ್ ವರ್ಕ್ಶಾಪ್ ಹೇಳ್ಕೊಟ್ಟು, ಆ್ಯಂಡ್ ಇನ್ ದಟ್ 4-5 days ಐ ಕ್ಯಾನ್ ಗ್ಯಾರಂಟಿ ಇಂಪ್ರೂವ್ಮೆಂಟ್. ಯಾರು ಬರ್ತಾರೋ ಕರೆಕ್ಟಾಗಿ ಹೇಳ್ಕೊಟ್ರೆ ನಾನೇ ಪರ್ಸ್ನಲಿ ಐ ಹ್ಯಾವ್ ಸೀನ್ ಸೋ ಮಚ್ ಆಫ್ ಇಂಪ್ರೂವ್ಮೆಂಟ್ ಇನ್ ಮೈ ಸ್ಟೂಡೆಂಟ್ಸ್ ಇನ್ ಜಸ್ಟ್ ದೋಸ್ 4 days. ಓಕೆ, ಸೊ ಅಲ್ಲಿ ಒಬ್ಬನು ಬಂದಿದ್ದ, ಅವ್ನು ಸರ್ ಐ ಜಸ್ಟ್ ನೀಡ್ ಹಾಫ್ ಆನ್ ಅವರ್ ಆಫ್ ಯುವರ್ ಟೈಮ್ ಅಂದ. ಹೇಳಿದೆ ವರ್ಕ್ಶಾಪಲ್ಲಿ 5 ನಿಮಿಷನೂ ನನ್ನ ಪರ್ಸನಲ್ ಟೈಮ್ ನನಗೆ ಸಿಗೋದಿಲ್ಲ, ಬಿಕಾಸ್ ಐ ಆಮ್ ಆಲ್ವೇಸ್ ಬ್ಯುಸಿ ವಿತ್ ಪಾರ್ಟಿಸಿಪೆಂಟ್ಸು ಹೇಳ್ಕೊಡೋದು. ನನಗೆ ಮ್ಯಾಕ್ಸಿಮಮ್ ಐ ನೀಡ್ 20 minutes ಫಾರ್ ಮೈ ಪವರ್ ನ್ಯಾಪ್. ಒಂದು ಮಧ್ಯಾಹ್ನ ಬಂದಾದಮೇಲೆ ಐ ನೀಡ್ ಮೈ 20 minutes ಪವರ್ ನ್ಯಾಪು, ದಟ್ ಗಿವ್ಸ್ ದ ಎನರ್ಜಿ ಫಾರ್ ದ ರೆಸ್ಟ್ ಆಫ್ ದ ಡೇ. ಅಷ್ಟು ಬೇಕು ನನಗೆ. ಅದು ಬಿಟ್ಟರೆ ಹಾಫ್ ಆನ್ ಅವರ್ ಅಲ್ಲ ಸರ್, ಹಾಫ್ ಆನ್ ಅವರ್ ಕೊಟ್ಬಿಟ್ಟು ನಾನು ಎಲ್ಲ ಕಲ್ತ್ಬಿಡ್ತೀನಿ ನಿಮ್ಮ ಹತ್ರ. ಶಾಬಾಷ್. 30 ವರ್ಷ ತೊಗೊಂಡಿದ್ದೀನಿ, ನಾನು ಇನ್ನೂ ಫುಲ್ ಕಲ್ತಿಲ್ಲ, ಕಲಿತಾನೆ ಹಾಫ್ ಆನ್ ಅವರಲ್ಲಿ ನಾನು 30 ವರ್ಷ ಎಕ್ಸ್ಪೀರಿಯೆನ್ಸ್ ಕಲ್ತ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ ನೀನು. ಸೊ ದ್ಯಾಟ್ ಈಸ್ ವಾಟ್ ದೇ ಎಕ್ಸ್ಪೆಕ್ಟ್. ಸರ್ ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ, ನಾನು ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಅದು ವರ್ಕ್ ಆಗಲ್ಲ ಮಯೂರ್, ಆ್ಯಂಡ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ಅದು ಯಾವುದೇ ಕೆಲಸ ಆಗಲಿ, ಈ ನಮ್ಮ ಸಂಗೀತ ಗುರುಗಳು ಹೇಳೋರು, ಕರ್ಕೊಂಡು ಹೋಗ್ಬೇಕಾರೆ ಮಗುನ, ನನ್ನ ಮಗು ನೆಕ್ಸ್ಟ್ ಮಂತ್ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಇದೆ, ಅಲ್ಲಿ ಹೋಗ್ಬಿಟ್ಟು ಇದು ಒಂದು ಒಳ್ಳೆ ಇದು ಏನಂತೀರ, ಒಂದು ದೇವ್ರ ನಾಮ ಹಾಡಬೇಕು ಅನ್ನತ್ತರ. ಅಂದರೆ ನೀನು ಸಾಪಾಸ ಸರಳೆ ವರ್ಷ ಹೇಳ್ಕೊಟ್ಟೋದಕ್ಕೂ ಎಷ್ಟೋ ವರ್ಷ ಬೇಕಾಗತ್ತೆ. ಡೈರೆಕ್ಟಾಗಿ ರಿಯಾಲಿಟಿ ಶೋ ಕರ್ಕೊಂಡು, ಸೇಮ್ ಅಪ್ಲೈಸ್ ಟು ಹಿಯರ್ ಅಷ್ಟೇ ಸರ್. ಅಷ್ಟೇ, ಇಷ್ಟರಲ್ಲಿ ಆಗ್ಬಿಡ್ಬೇಕು ನನಗೆ ಅಂತ. ಅದು ವರ್ಕ್ ಆಗೋದಿಲ್ಲ. ದಟ್ ಈಸ್ ಸಮಥಿಂಗ್ ವಿಚ್ ಕರೆಂಟ್ ಜನ್ರೇಷನ್ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅದು ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಅಬ್ಸಲ್ಯೂಟ್ಲಿ.